ಸತ್ತ 11ನೇ ದಿನಕ್ಕೆ ಏನಕ್ಕಾಗಿ ಈ ರಾತ್ರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಅಂತ ಸತ್ತಿದಾಯ್ತು. 11ನೇ ದಿನಕ್ಕೆ ತಿಥಿ ಕಾರ್ಯವೆಲ್ಲ ಮುಗಿಸಿ ಅವರು ಕೂಡ ಸಾಕಾಗಿರ್ತಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಈ ರೀತಿ ಕಾರ್ಯಕ್ರಮವನ್ನ ಮಾಡೋದೇನಿಕ್ಕಪ್ಪ ಅಂತಂದ್ರೆ, ಯಾರಿಗಾದ್ರೂ ಗೊತ್ತಿದೆ ಒಂಚೂರು ವಿಚಾರವನ್ನ ಹೇಳ್ಬಹುದು. ಯಾಕಾಗಿ ಈ ರಾತ್ರಿ ಹೊತ್ತು ಕಾರ್ಯಕ್ರಮವನ್ನ ಮಾಡ್ತಾರೆ ಸತ್ತ 11ನೇ ದಿನಕ್ಕೆ? ಏನಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಮನೆಯವ್ರಿಗೆ ದುಡ್ಡು ಹೆಚ್ಚಾಗಿರುತ್ತೆ, ಅದಕ್ಕೆ ಈ ರೀತಿ ಕಾರ್ಯಕ್ರಮವನ್ನ ಮಾಡ್ತಾರೆ ಅಲ್ವಾ? ನಮ್ ಕೊಡ್ ಕಳ್ಸಕ್ಕೆ, ನಮ್ ಹೊಟ್ಟೆ ತುಂಬಸಕ್ಕೆ ಅಲ್ವಾ? ಹೌದು. ಅದಲ್ಲ, ಏನಕ್ಕಪ್ಪ ಸತ್ತ 11ನೇ ದಿನಕ್ಕೆ ಈ ರೀತಿ ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತಂದ್ರೆ, ಯಾರೋ ಪಕ್ಕದ ಮನೆಯವ್ರು ಮಾಡ್ಸಿದ್ರು, ಅದ್ಯಾವ ಊರಲ್ಲಿ ಮಾಡ್ಸಿದ್ರು, ಅವ್ರಿಗಿಂತ ನಾವೇನ್ ಕಮ್ಮಿ ಅಂತ ಮಾಡಿಸ್ತಾರೆ ಅಲ್ವಾ? ಅಲ್ವಕ್ಕ? ಅದು ಅಲ್ಲ. ಯಾಕಂಗ್ ಮಾಡಿಸ್ತಾರೆ ಅಂತಂದ್ರೆ, ನಮ್ಮ ಸಣ್ಣಮ್ಮನವರು 11 ದಿನಗಳ ಹಿಂದೆ ಅವರ ದೇಹ ಮಾತ್ರ ಸುಟ್ಟು ಬೂದಿ ಆಯ್ತು. ನಿಮ್ ಕಡೆಗೆ ಬೂದಿ ಮಾಡ್ತಾರೋ ಮಣ್ಣು ಮಾಡ್ತಾರ? ಬೂದಿ ಮಾಡ್ತಾರೆ. 11 ದಿನಗಳ ಹಿಂದೆ ಇವ್ರ ದೇಹ ಮಾತ್ರ ಬೂದಿ ಆಗೋಯ್ತು. ಆದ್ರೆ ಆ ದೇಹದ ಒಳಗಿದ್ದ ಆತ್ಮ ಏನಾಯ್ತು? ಆ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ 11 ದಿನಗಳ ಕಾಲ ಅದೇ ಗ್ರಾಮದಲ್ಲಿ ಅದೇ ಮನೆಯಲ್ಲಿ ಇರುವಂತ ಅವಕಾಶವನ್ನ ಭಗವಂತ ಕರುಣಿಸಿದ್ದಾನೆ. ಏನಕ್ಕೆ? ಆ ದೇಹದ ಒಳಗಿರುವ ಆತ್ಮಕ್ಕೆ. ಈಗ ಅಂದ್ರೆ ಇವತ್ತು ಸತ್ತ 11ನೇ ದಿನಕ್ಕೆ ಆ ಆತ್ಮ ಭಗವಂತನ ಬಳಿಗೆ ಹೋಗುವಂತ ಸಂದರ್ಭವೇ ಈ ಹಾಲು ತುಪ್ಪ ತಿಥಿ ಕಾರ್ಯಕ್ರಮ. ಇದು ಆದ ನಂತರ ಈ ಆತ್ಮ ವೈಕುಂಠನ ಬಳಿಗೆ ಹೋಗುತ್ತೆ. ಅದಾದ ನಂತರ ಮಾಡುವುದೇನ ವೈಕುಂಠ ಸಮಾರಾಧನೆ. ಭಗವಂತನ ಬಳಿಗೆ ಈ ಆತ್ಮ ಹೋಯಿತು ಅನ್ನೋ ನಂಬಿಕೆಯಿಂದ ವೈಕುಂಠ ಸಮಾರಾಧನೆಯನ್ನ ಮಾಡ್ತಾರೆ. ಈಗ ಈ ಇಳಿ ಹೊತ್ತಿನಲ್ಲಿ, ಈ ರಾತ್ರಿ ಹೊತ್ತಿನಲ್ಲಿ ಭಗವಂತನ ಬಳಿಗೆ ಹೋಗುವಂತ ಈ ಆತ್ಮ, ಈ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು? ಅಕ್ಕಪಕ್ಕದ ಮನೆಯವರು, ಕುಟುಂಬದವರು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಉಳಿದಿರೋ ತಂಗಳು ಸಾರು ಅನ್ನ ಎಲ್ಲ ಚೆನ್ನಾಗಿ ಕಡಕ್ಕಾಗಿ ತುಂಬಿಟ್ಟು ರಗ್ಗ ಹಾಸ್ಕೊಂಡು ತಲೆಗೆ ದಿಂಬ ಕೊಟ್ಕೊಂಡು ಗೊರ್ಕೆ ಹೊಡ್ಕೊಂಡು ಮಲ್ಕೊಂಡ್ರೆ ಆ ಆತ್ಮಕ್ಕೆ ಮೋಕ್ಷ ಅನ್ನೋದು ಸಿಗುತ್ತೆ ಅಲ್ವಣ್ಣ? ಸಿಕ್ಕದ? ಇಷ್ಟು ವರ್ಷ ಬಾಳಿ ಬದುಕದಂತ ನಾನು, ನನ್ನ ಆತ್ಮ ಭಗವಂತನ ಬಳಿಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ನನ್ನ ಕುಟುಂಬದ ವರ್ಗದವರೆಲ್ಲ ಚೆನ್ನಾಗಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾವ್ರೆ ಅಂತಂದ್ರೆ ಆ ಆತ್ಮ ಖುಷಿ ಪಡುತ್ತಾ? ಪಡೋದಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ರಾತ್ರಿ ಹೊತ್ತು ಈ ರೀತಿ ಭಜನೆ ಕಾರ್ಯಕ್ರಮವನ್ನು, ಹರಿಕತೆ ಕಾರ್ಯಕ್ರಮವನ್ನು, ಇಲ್ಲ ಗೀತ ನಮನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಆ ಸತ್ತಂತವರನ್ನ ಆತ್ಮವನ್ನ ಭಗವಂತ ನೀನ್ ಎಡೆಗೆ ಕರ್ಕೋಪ, ಅವ್ರು ಹೋಗುವಂತ ಹಾದಿಲಿ ಯಾವುದೇ ರೀತಿ ಅಡೆತಡೆಗಳಾಗದೆ ಸ್ವರ್ಗಕ್ಕೆ ನೇರವಾಗಿ ದಾರಿ ಮಾಡ್ಕೊಡುವಂತ ನಾವೆಲ್ಲರೂ ಕೂಡ ಭಗವಂತನ ಬಳಿ, ಅಂದ್ರೆ ನಮ್ಮ ಮನೆ ದೇವರ ಬಳಿ ಹತ್ರ ನಾವೆಲ್ಲರೂ ಕೂಡ ಬೇಡ್ಕೊಳ್ಬೇಕು. ಆ ಸಂದರ್ಭವೇ ಈ ರಾತ್ರಿ ಹೊತ್ತು ಕಾರ್ಯಕ್ರಮ ಮಾಡುವಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀರಿ. ತಾಯಿ ಸಣ್ಣಮ್ಮನವರ ಆತ್ಮಕ್ಕೆ ತಾವೆಲ್ಲರೂ ಕೂಡ ಶಾಂತಿ ಕೋರುವುದರಲ್ಲಿ ತಾವೆಲ್ಲರೂ ಕೂಡ ಪಾತ್ರರಾಗಿದ್ದೀರಿ. ಇದೇ ರೀತಿ ಅವರ ಆತ್ಮವನ್ನ ಕೊಂಡಾಡ್ತಾ, ಅವರು ನಮ್ಮ ಜೊತೆ ನಡೆದು ಬಂದಂತಹ ಆ ದಿನಗಳನ್ನ, ಅವರ ನೆನಪುಗಳನ್ನ ಸ್ಮರಣೆಯನ್ನ ಮಾಡ್ತಾ, ಜೊತೆಗೆ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇಡೀ ರಾತ್ರಿ ಇದೇ ರೀತಿ ಕಾರ್ಯಕ್ರಮವನ್ನ ಮಾಡೋಣ ಬಂಧುಗಳೇ. ಇವತ್ತು ನಮ್ಮ ಸಣ್ಣಮ್ಮನವರ ದೇಹದಿಂದ ದೇಹ ಮಣ್ಣು ಪಾಲಾಯ್ತು, ಆತ್ಮ ದೇವರ ಪಾಲಾಯ್ತು. ಈ ದೇಹದಿಂದ ಇವರ ಆತ್ಮ ಭಗವಂತನ ಬಳಿಗೆ ಹೋಗಿದೆ. ದೇವರೇ, ಈ ಸಾವು ನ್ಯಾಯವೇ? ಈ ದೇಹದಿಂದ ದೂರವಾದ ಏಕೆ ಆತ್ಮವೇ ಅನ್ನೋ ಹಾಡನ್ನ ಹಾಡ್ತಾ ತಾಯಿ ಸಣ್ಣಮ್ಮನವರನ್ನ ನಾವೆಲ್ಲರೂ ಕೂಡ ನೆನೆಯೋಣ ಬಂಧುಗಳು.